ಹಂಗೆ ಬನ್ನಿ. ಅಯ್ಯೋ ಮುಂಗಾರು ಮಳೆ ಗಣೇಶ್ ಆಗೋರವ್ರು ಇವತ್ತು. ಮುಂಗಾರು ಮಳೆ. ಅವಳು ಅಲ್ಲಿ ಶೂಟಿಂಗ್ ಅಲ್ಲಿ ಹೋಗ, ಇನ್ನು ಲಾಸ್ಟ್ ಇದೆ ಅಲ್ಲಿ ಹೋಗಿ. ಈಗ ಇದು ಇವರೇ ಮಾಡೋದು ಮೇನಲ್ಲ, ಮಾಡ್ತಾರೆ ಅವ್ರು ಮಾಡ್ಕೊಂಡಿರ್ಬಿಟ್ಟು ನಮ್ಗೆ ನೀವು ಮೇನು ಹಾಂ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇದು ಲಾಸ್ಟ್ ವ್ಲಾಗ್ ಗ್ರೂಪ್ ಟೂರಿಂದು. ಸೊ ಬೆಳಗ್ಗೆನೇ ಬೋಟ್ ರೈಡಿಗೆ, ಸೊ ನೆನ್ನೆ ವ್ಲಾಗಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಬೋಟ್ ರೈಡ್ ಜೊತೆಗೆ ಈ ಥರ ಆ್ಯಕ್ಟಿವಿಟೀಸು, ಕಾಯಕಿಂಗು, ಸ್ವಿಮ್ಮಿಂಗ್ ಮಾಡೋದಕ್ಕೆಲ್ಲ ಆಪ್ಷನ್ ಇರುತ್ತೆ. ಇಲ್ಲಿ ಅಲೆಗಳು ಅಷ್ಟು ಕಡಿಮೆ ಇರುತ್ತೆ, ಹಂಗಾಗಿ ಇಲ್ಲಿಗೆ ಕರ್ಕೊಂಡು ಬಂದು ಸ್ವಿಮ್ಮಿಂಗೆಲ್ಲ ಆಪ್ಷನ್ ಕೊಡ್ತೀವಿ. ವಿತ್ ಲೈಫ್ ಜಾಕೆಟ್ಸ್ ಇದ್ದೇ ಇರುತ್ತೆ. ನಾವು ವಾಲಿಬಾಲ್ ಆಡ್ಬೋದು, ಕಾಯಕಿಂಗ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ನೀರು ನೋಡ್ತಾ ಇದ್ದರೆ ಯಾರಿಗೆ ತಾನೇ ಮನಸ್ಸು ಬರುತ್ತೆ ಅಲ್ವಾ ಬಿಟ್ಟು ಹೋಗೋದಕ್ಕೆ. ಸೊ ಹಂಗಾಗಿ ನೀವು ಈ ಥರ ಎಂಜಾಯ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ಸ್ ಕೊಟ್ಟಿರ್ತೀನಿ, ನಿಮ್ಮ ಸೀಟ್ಸ್ನ ಬುಕ್ ಮಾಡ್ಕೊಳ್ಳಿ. ಈ ಪ್ರಾಡಕ್ಟ್ ಬಂದುಬಿಟ್ಟು ಎಷ್ಟು ಚೆನ್ನಾಗಿದೆ ಗೊತ್ತಾ, ನಾನು ಎಲ್ಲೋದ್ರೂ ಕ್ಯಾರಿ ಮಾಡ್ಬೋದು. ಏನಕ್ಕಂದರೆ ಇದು ಪವರ್ ಸಪ್ಲೈ 500 ವ್ಯಾಟ್ಸ್ ಇದ್ದರೆ ಸಾಕಾಗುತ್ತೆ. ಆ್ಯಂಡ್ ಇವಾಗ ಗ್ಯಾಸ್ ಬೇರೆ ಪ್ರಾಬ್ಲಮ್ ಇದೆಯಲ್ಲ, ಸಿಲಿಂಡರ್ ಪ್ರಾಬ್ಲಮ್ ವಾರಿಂದ. ಸೊ ಇದು ಇಂಡಕ್ಷನ್ ಇದು ಯೂಸ್ ಮಾಡೋ ಬದಲು ಎಗ್ ಬಾಯ್ಲಿಂಗ್ಗೆ, ವೆಜಿಟೇಬಲ್ಸ್ ಬಾಯ್ಲಿಂಗ್ಗೆ ಆರಾಮಾಗಿ ಇದನ್ನು ಯುಟಿಲೈಸ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಸ್ಟೀಮಿಂದ ಆಗುವಂಥದ್ದು ಒಳ್ಳೆ ನ್ಯೂಟ್ರಿಯೆಂಟ್ಸ್ ಕೂಡ ಏನೂ ಲಾಸ್ ಆಗೋದಿಲ್ಲ. ಸೊ ಸಿಲಿಂಡರ್ನ ನಾವು ಹಿಂಗೂ ಕೂಡ ಉಳಿಸ್ಕೋಬೋದಲ್ವಾ. ಸೊ ಇದೊಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಸಿಲಿಂಡರು ಖಾಲಿ ಆದಾಗ ಇವಾಗ ಪ್ರಾಬ್ಲಮ್ ಇರೋದ್ರಿಂದ ಸೊ ಎಗ್ ಬಾಯ್ಲ್ ಮಾಡ್ಕೋಬೋದು, ಎಗ್ ಪೋಚಿಂಗ್ ಮಾಡ್ಕೋಬೋದು, ವೆಜಿಟೇಬಲ್ ಸ್ಟೀಮ್ ಮಾಡ್ಕೋಬೋದು, ಡಿಫ್ರೆಂಟ್ ವೆಜಿಟೇಬಲ್ಸು. ಇನ್ನು ಈ ಪಾಸ್ತಾ ನನ್ನ ಮಕ್ಕಳಿಗೆ ಯಾವಾಗಲೂ ಮಾಡಿಕೊಡ್ತಾ ಇರ್ತೀನಿ ರೆಗ್ಯುಲರ್ ಆಗಿ. ಯಾವುದು ಅಂದರೆ ಡಿಸಾನೋ ಪಾಸ್ತಾಲಿಷಿಯಸ್ ಪೆಣ್ಣೆ ಅಂದ್ಬಿಟ್ಟು. ಇದರಲ್ಲಿ ಏನಕ್ಕೆ ಇದನ್ನೇ ಯೂಸ್ ಮಾಡ್ತೀನಿ ಅಂದರೆ ಇದು 100% ದರಮ್. ಆಮೇಲೆ ನೋ ಮೈದಾ, ಸೋರ್ಸ್ ಆಫ್ ಪ್ರೋಟೀನ್, ಐಡಿಯಲ್ ಫಾರ್ ಹೆಲ್ತಿ ಸ್ನ್ಯಾಕ್ಸ್ ಆ್ಯಂಡ್ ಸಲಾಡ್ಸ್. 0 ಕೊಲೆಸ್ಟ್ರಾಲ್ ಇರುತ್ತೆ, ಹಾಗೆ ಟ್ರಾನ್ಸ್ ಫ್ಯಾಟ್ ಫ್ರೀ ಇರುತ್ತೆ. ಆರ್ಟಿಫಿಷಿಯಲ್ ಕಲರ್ ಇರೋದಿಲ್ಲ, ಹಾಗೆ ಫ್ಲೇವರ್ಸ್ ಇರೋದಿಲ್ಲ, ಪ್ರಿಸರ್ವೇಟಿವ್ಸ್ ಇರೋದಿಲ್ಲ, 100% ವೆಜಿಟೇರಿಯನ್ ಕೂಡ. ಹಾಗೆ ಇದು ಪರ್ಫೆಕ್ಟ್ ಶೇಪ್ ಆ್ಯಂಡ್ ಸೈಜ್. ನೀವು ಡಿಫ್ರೆಂಟ್ ರೆಸಿಪೀಸ್ನ ಟ್ರೈ ಮಾಡ್ಬೋದು. ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಈ ಸಲ ನಾನು ಲೇಝಿ ಪಾಸ್ತಾ ಅಂತಲೇ ಮಾಡಿದ್ದೀನಿ. ಓನ್ಲಿ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಮೊದಲು ಹಾಲೆಲ್ಲ ಹಾಕಿ, ಮೊದಲು ಪಾಸ್ತಾನ ಬೇಯಿಸ್ಕೊಂಡು ಹಾಲು ಹಾಕ್ಬಿಟ್ಟು ಅದರಲ್ಲಿ ಹಾಕಿ ಚೀಸ್ 2 ತುರಿದ್ಬಿಟ್ಟು ಹಾಕಿಬಿಟ್ಟು 1-2 ಕ್ಯೂಬ್ಸು, ಆದಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಲೇಝಿ ಪಾಸ್ತಾ. ಮಕ್ಕಳಿಗೆ ಸ್ನ್ಯಾಕ್ ಟೈಮ್ಸ್ಗೆ ಇಲ್ಲ ಲಂಚಿಗೆ ಏನಾದರೂ ಸ್ನ್ಯಾಕ್ಸ್ ಕೊಟ್ಟು ಕಳಿಸ್ಬೇಕು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಲಿಂಕ್ಸ್ ಡಿಸ್ಕ್ರಿಪ್ಷನ್ಲಿರುತ್ತೆ, ಚೆಕ್ ಮಾಡಿ. ಸೊ ಫ್ರೆಂಡ್ಸ್, ಈಗ ಚೆಕ್ಔಟ್ ಆಗ್ತಾಯಿದ್ದೀವಿ. ಈಗ ಮ್ಯಾಂಗ್ರೋವ್ ಫಾರೆಸ್ಟು, ಎಕೋ ಬೀಚು ಲಂಚ್ ಮಾಡಿಕೊಂಡು ಇಡಗುಂಜಿ ಟೆಂಪಲ್ ದರ್ಶನ, ಮುರುಡೇಶ್ವರ. ಸೊ ಇದು ನನ್ನ ಔಟ್ಫಿಟ್ಟು. ಸೊ ಜೀನ್ಸ್ ಫ್ರಾಕು, ಇದಕ್ಕೆ ಬ್ಲ್ಯಾಕ್ ಟೀ ಶರ್ಟು. ಸೊ ಚೆಕ್ಔಟ್ ಆಗಬೇಕು, ಬಿಸಿಲಲ್ವಾ ಹಾಗಾಗಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡಿದ್ದೀನಿ, ಏನೂ ಇಲ್ಲ, ತುಂಬ ಬಿಸಿಲಿದೆ. ಪಕ್ಕದಲ್ಲೇ ಬೀಚ್ ಇರೋದು, ತುಂಬ ವಾಕೆಬಲ್ಲು. ಹೋಗೋಣ. ಅವ್ರ ಹೆಸರು
ಈಗ ಎಕೋ ಬೀಚ್ ಮುಗಿಸ್ಕೊಂಡು ಲಂಚ್ ಮಾಡಿಕೊಂಡು ಮಧ್ಯದಲ್ಲಿ ನಾವು ಸೀದಾ ಕರ್ಕೊಂಡು ಹೋಗ್ತಿರೋದೆ ಇಡಗುಂಜಿ ಗಣೇಶನ ದೇವಸ್ಥಾನಕ್ಕೆ. ಸೊ ಇಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ಒಳಗಡೆ ಹೋಗಿದ ತಕ್ಷಣ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅನ್ನೋದು ಸಿಗುತ್ತೆ. ಆ್ಯಂಡ್ ನಾವು ಯಾವುದೇ ಒಂದು ಹೋಟೆಲ್ ಆಗಿರ್ಬೋದು, ಬ್ರೇಕ್ಫಾಸ್ಟ್ಗೆ, ಡಿನ್ನರ್ಗೆ, ಲಂಚಿಗೆ ಆಗಿರ್ಬೋದು, ಒಳ್ಳೆ ಹೋಟೆಲಲ್ಲೇ ಮಾಡ್ತೀವಿ. ನಿಂತ್ಕೊಂಡು ತಿನ್ನೋದು ಇಲ್ಲ, ಸ್ಟ್ರೀಟ್ ಫುಡ್ಡು ಆ ಥರದ್ದೆಲ್ಲ ಮಾಡೋದಿಲ್ಲ. ತುಂಬ ಚೆನ್ನಾಗಿರೋದು, ಫ್ಯಾಮ್ಲಿ ಎಲ್ಲ ಕೂತ್ಕೊಂಡು ಊಟ ಮಾಡೋವಂಥದ್ದೇ ಈ ರೆಸ್ಟೋರೆಂಟ್ಸ್ ಟೈಪ್ ಇರೋದೇ ನಾವು ಹೋಟೆಲ್ ಮಾಡೋದು. ಸೊ ನಿಮ್ಗೆ ಆಲ್ರೆಡಿ ವ್ಲಾಗ್ಸಲ್ಲೆಲ್ಲ ನೋಡಿ ಗೊತ್ತಾಗಿರುತ್ತೆ. ಸೊ ಇಡಗುಂಜಿ ಒಳಗಡೆ ತುಂಬ ಚೆನ್ನಾಗಿದೆ. ಏನೋ ಒಂಥರ ಹಳೆ ಕಾಲದ್ದು ಮತ್ತು ಆ ಪೇಂಟಿಂಗ್ಸ್ ಆಗಿರ್ಬೋದು, ಕೆತ್ತನೆಗಳಾಗಿರ್ಬೋದು ತುಂಬ ಚೆನ್ನಾಗಿದೆ. ಅಲ್ಲಿಂದ ನೋಡಿಕೊಂಡು ಸೀದಾ ಕಾಫಿಗೆ ಟೀಗೆ ಬ್ರೇಕ್ ಕೊಟ್ಬಿಟ್ಟು ಮಧ್ಯದಲ್ಲಿ ಈಗ ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ನಾನೊಂದು ಸ್ವಲ್ಪ ಹಿಂದೆ ಹೋಗಿ ಮಾತಾಡ್ಸೋದು, ನಿದ್ದೆ ಬಂದಮೇಲೆ ನಾನು ಕ್ಯಾಬಿನಲ್ಲಿ ಮಲಗೋದು, ಈ ಥರ ಎಲ್ಲ ಮಾಡ್ತಿದ್ದೆ. ಮಧ್ಯೆ ಪಾಪ ಡ್ರೈವರ್ ಮಾತ್ರ, ಅಂದರೆ ಡ್ರೈವರ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನನ್ನ ಬ್ರದರ್ ಅಂತಲೇ ಹೇಳ್ಬೋದು. ಟೈಮ್ ನೋಡಿ ಸಾಕಾದಾಗ ಓಡಿದ್ರು. ಗಾಡಿ ಮಾತ್ರ 4:15ಗೆಲ್ಲ ಗುಬ್ಬಿಲಿ ಇಳಿಸ್ಬಿಟ್ರು. ಸೊ ಈ ಥರ. ಆ್ಯಂಡ್ ತಿನ್ನೋಕ್ಕೆ ಕಿಟ್ಕ್ಯಾಟ್ ಕೂಡ ಕೊಟ್ಟರು. ಅಷ್ಟೊತ್ತಲ್ಲಿ ಚಾಕ್ಲೇಟ್ ತಿಂತಾ ಇರೋದು ಫಸ್ಟ್ ಟೈಮ್ ನಾನು. 3 ಗಂಟೆಯಲ್ಲಿ ಚಾಕ್ಲೇಟು ಹಲ್ಲುಜ್ಜದಲ್ಲೇ ತಿಂತಾ ಇರೋದು ಫಸ್ಟ್ ಟೈಮು. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಓಡಿಸ್ತಾರೆ. ಕಣ್ಣು ಮುಚ್ಕೊಂಡು ಇವ್ರ ಜೊತೆ ಟ್ರಾವೆಲ್ ಮಾಡ್ಬೋದು. ಸೊ ಬನ್ನಿ, ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ, ಹಾಗೆ ರಿವ್ಯೂಸ್ ಕೂಡ ನೋಡ್ಕೊಂಡು ಬರೋಣ. ಸೊ ರಶ್ಮಿ ಮ್ಯಾಮ್ ಅಂತ ಆ್ಯಕ್ಚುಲಿ ಪಿಕಪ್, ಅಯ್ಯೋ ನೀವು ಕ್ಯಾಮ್ರಾಮನ್ ಇರಬೇಕು. ಯಾರೋ ಸೂಪರ್. ಸೊ ರಶ್ಮಿ ಮ್ಯಾಮ್ ಅಂತ ಮತ್ತು ಆದ್ಯ ಅಂತ. ಸೊ ಪಿಕಪ್ಪು ಆ್ಯಕ್ಚುಲಿ ಇವರು ಚಿತ್ರದುರ್ಗಕ್ಕೆ ಹೋಗಿದ್ರು ಬ್ಯಾಂಗ್ಳೂರಿಂದ ವೆಕೇಷನ್ಗೆ. ಆಮೇಲೆ ತುಮಕೂರಿಗೆ ಪಿಕಪ್ ಅಂದಾಗ ಮತ್ತೆ ತುಮಕೂರಿಗೆ ಬಂದು ಸೊ ಪಿಕ್ ಮಾಡಿದ್ದೀವಿ. ಮ್ಯಾಮ್, ನಮ್ಮ ಪ್ರವಾಸದ ಬಗ್ಗೆ ಏನು ಹೇಳ್ತೀರಾ? ಮ್ಯಾಮ್, ರಿಯಲಿ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ಯಾವ ಥರ ಇರುತ್ತೆ ಅನ್ನೋದು ನಾನು ಫಸ್ಟ್ ಆಫ್ ಆಲ್ ನನಗೆ ಇದ್ರ ಬಗ್ಗೆ ನಾಲೆಜೇ ಇರಲಿಲ್ಲ. ಯಾವಾಗ ನಿಮ್ಮ ಪೇಜ್ ಫಾಲೋ ಮಾಡೋದು ಕ್ಲೀನಾಗಿ ಡೀಟೇಲ್ ಇನ್ಫಾರ್ಮೇಷನ್ ಎಲ್ಲ ಅದರಲ್ಲಿ ಹಾಕಿದ್ರಿ. ಸೊ ಅದನ್ನೆಲ್ಲ ನೋಡಿಕೊಂಡು ಆ್ಯಕ್ಚುಲಿ ಹಬ್ಬ ಇದ್ದು ಹೊಸ್ತೊಡಕ್ಕೆ ಬಿಟ್ಟು, ಇಲ್ಲ ನಾನು ಈ ಟ್ರಿಪ್ ಹೋಗಲೇಬೇಕು ಅಂದ್ಬಿಟ್ಟು ನಾನು, ಅಮ್ಮ, ನನ್ನ ಮಗಳು 3 ಜನನೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಬಂದಿದ್ದೀನಿ. ಸೂಪರ್ ಆಗಿದೆ. ಎಲ್ಲರೂ ಒಳ್ಳೆ ಕೇರಿಂಗ್ ತೊಗೊತಾ ಇದ್ದಾರೆ. ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಗೇಮ್ಸು ಇದು, ಆಮೇಲೆ ಊಟದ್ದು, ಆಮೇಲೆ ಅಕಾಮಿಡೇಷನ್ನು ಎಲ್ಲ ಚೆನ್ನಾಗಿದೆ. ನೀವು ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಮೇಡಮ್ ಪೇಜ್ ಫಾಲೋ ಮಾಡಿ, ಹಾಗೆ ಟ್ರಿಪ್ನ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಫಾರ್ ಯೋರ್ ಫೀಡ್ಬ್ಯಾಕ್. ನ್ಯೂ ಎಕ್ಸ್ಪೀರಿಯನ್ಸ್, ಎಲ್ಲೂ ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ನಾನು ಹಿಡನ್ ಟ್ಯಾಲೆಂಟ್ಸ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ. ನೆಕ್ಸ್ಟ್ ಇನ್ನು ಇದೇ ಥರ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನಾವು ಬರ್ತಾ ನನಗಿಬ್ರು ಡ್ಯಾನ್ಸಿಂಗ್ಗೆ ಒಳ್ಳೆ ಪಾರ್ಟ್ನರ್ಸು. ಚಕ್ಕದಾಗಿ ಡ್ಯಾನ್ಸ್ ಮಾಡಿದ್ರು ಬಸ್ಸಲ್ಲೆಲ್ಲ ಇಬ್ರು.
ನಮ್ಗೆ ಆ ಥರ ಇರಬೇಕು. ಅಂದರೆ ಇಲ್ಲಿ ಸ್ವಿಮ್ಮಿಂಗ್ ಆ್ಯಕ್ಟಿವಿಟೀಸ್ ಅದೆಲ್ಲ ತುಂಬ ಇಷ್ಟ ಆಗ್ತಿದೆ. ಸೊ ನಮ್ಮ ಪ್ರವಾಸ ಪೇಜ್ನ ಫಾಲೋ ಮಾಡಿ, ನೀವು ಬನ್ನಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಗುರು ಕಿರಣ್ ಸರ್ ಇದ್ದಾರೆ ಮೈಸೂರಿಂದ. ಅವ್ರ ಕಾರಲ್ಲಿ ಗುಬ್ಬಿಗೆ ಬಂದು ಅಲ್ಲಿ ಕಾರ್ ಪಾರ್ಕ್ ಮಾಡಿ ಅಲ್ಲಿ ಪಿಕ್ ಮಾಡಿರೋದು. ಸೊ ಏನು ಅನಿಸ್ತು ಸರ್ ನಮ್ಮ ಪ್ರವಾಸ ಬಗ್ಗೆ? ಆ್ಯಕ್ಚುಲಿ ಇನಿಷಿಯಲಿ ಹೇಳಬೇಕು ಅಂದರೆ ನಾವು ಸ್ವಲ್ಪ ರಿಟೈರ್ಡ್ ಲೈಫು. ನನ್ನ ಹೆಸರು ಗುರು ಕಿರಣ್ ಅಂತ, ನಮ್ಮ ಹೆಸರು ಬಂದು ಅರುಣ ಗಾಂಧಿ. ಈ ರಿಟೈರ್ಡ್ ಲೈಫ್ನಲ್ಲಿ ನಾವು ಆದಷ್ಟು ಈ ಥರ ಪಿಕ್ನಿಕ್ಸ್ ಇಲ್ಲಾಂದರೆ ಈ ಥರ ಪಿಲ್ಗ್ರಿಮೇಜ್ ಟೂರ್ಸು ಇಂಥವೆಲ್ಲ ನೋಡ್ತೀವಿ. ಅದರಲ್ಲಿ ಗ್ರೂಪ್ ಪ್ಯಾಕೇಜ್ ಟೂರ್ಸ್ ಅಂದರೆ ನಮ್ಗೆ ತುಂಬ ಇಷ್ಟ. ಇನ್ಸ್ಟಾಗ್ರಾಮ್ ನೋಡ್ತಾ ಇರುವಾಗ ನಾವು ಒಂದು 2 ಬಂದಿತ್ತು. ಅದರಲ್ಲೇ ಅವ್ರು ಹೇಳಿದರು ಹಿಂಗೆಲ್ಲ ಟ್ರಿಪ್ ಇದೆ ಅಂತ ಅಂದ್ಬಿಟ್ಟು. ನಮಗೆ ಒಂದು ಸ್ವಲ್ಪ ಪ್ರೆಸೆಂಟೇಷನ್ ಎಲ್ಲ ನೋಡಿ ನಮ್ಗೆ ತುಂಬ ಇಷ್ಟ ಆಯಿತು. ತುಂಬ ಇದಾಗೆ ರೆಸ್ಪಾಂಡ್ ಮಾಡಿ ದಿನಾನು ಇದು ಮಾಡಿ ಗ್ಯಾರಂಟಿ ಕೊಟ್ಟಿದ್ರು, ನಾವೆಲ್ಲ ನೋಡ್ಕೋತೀವಿ, ಸೀನಿಯರ್ ಸಿಟಿಜನ್ಸ್ನ ಎಕ್ಸ್ಟ್ರಾ ಕೇರ್ ತೊಗೊಂಡು ಎಲ್ಲ ಮಾಡ್ತೀವಿ ಅಂತ ಅಂದ್ಬಿಟ್ಟು. ನಮ್ಗೆ ಯಾಕೋ ನಂಬಿಕೆ ತುಂಬ ಚೆನ್ನಾಗಿ ಬಂದಿತ್ತು. ಅದರಿಂದ ನಾವು 2 ಸೀಟ್ ಬರ್ತೀವಿ ಅಂತಂದು. ಬಟ್ ಇವ್ರದ್ದು ಪಿಕಪ್ ಪಾಯಿಂಟ್ಸ್ ಬಂದು ಬ್ಯಾಂಗ್ಳೂರು ಆ್ಯಂಡ್ ತುಮಕೂರು ಇತ್ತು. ಬಟ್ ಸ್ಟಿಲ್ ನಾವು ನಮ್ಮ ಕಾರ್ನಲ್ಲಿ ಬಂದಾಗ ಗುಬ್ಬಿನಲ್ಲಿ ಅವರೇ ಕಾರ್ ತಗೊಂಡು ಅವ್ರ ಮನೆ ಮುಂದೆ ನಿಲ್ಲಿಸಿ ನಮ್ಗೆ ಕೂರಿಸಿದ್ದಾರೆ. ನಮಗೆ ಎಲ್ಲ ಥರನೂ ತುಂಬ ಕೇರ್ ತೊಗೋತಾರೆ. ಬ್ರೇಕ್ಫಾಸ್ಟು ತುಂಬ ಚೆನ್ನಾಗಿತ್ತು. ಲಂಚ್ ಅಂತೂ ಹೋಟೆಲ್ನಲ್ಲೇ ಕೊಡಿಸಿದ್ರು. ಆಮೇಲೆ ರಾತ್ರಿ ಡಿನ್ನರು ತುಂಬ ಚೆನ್ನಾಗಿತ್ತು. ಆಮೇಲೆ ಹೋಟೆಲ್ ರೂಮ್ಸ್ ಅಂತೂ ನಮಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ಎಂಟರ್ಟೈನ್ಮೆಂಟ್ ಅಂತೂ ಫುಲ್ಲಿ ಪ್ಯಾಕ್ಡ್ ಇನ್ ಜರ್ನಿ. ಅದು ಮಾತ್ರ ನಮಗೆ 1 ನಿಮಿಷನೂ ನಮಗೆ ಇದು ಮಾಡೋಕ್ಕೆ ಬಿಡಲ್ಲ. ಹಾಡಾಗಲಿ, ಡ್ಯಾನ್ಸ್ಗಳಾಗಲಿ, ಜೋಕ್ಸ್ ಹೇಳೋದಾಗಲಿ, ಇಂಟೆಲಿಜೆನ್ಸ್ ಕ್ವಶ್ಚನ್ಸ್ ಆಗಲಿ, ಇಂಥವೆಲ್ಲ ತುಂಬ ಚೆನ್ನಾಗಿ ಮಾಡಿ ತುಂಬ ಚೆನ್ನಾಗಿ ಇಲ್ಲಿ ಗಂಟ ನನಗೆ ತುಂಬ ಖುಷಿ ಆಯಿತು. ಬಟ್ ಫಾಲೋ ಅಪ್ ಅನ್ನೋದು ತುಂಬ ಚೆನ್ನಾಗಿದೆ. ಎಂಗೇಜ್ಡ್ ಮಾಡೋದು ತುಂಬ ಚೆನ್ನಾಗಿದೆ. ನಮ್ಮಂಥ ಸೀನಿಯರ್ ಸಿಟಿಜನ್ಸ್ಗೆ ಇದು ತುಂಬ ಒಳ್ಳೆಯದು. ನಾನು ರೆಕಮೆಂಡ್ ಮಾಡ್ತೀನಿ ಬೇರೆಯವರು ಬಂದು ಜಾಯಿನ್ ಆಗಿ ಇವ್ರ ಜೊತೆ ಹೋಗಿ ಅಂತ. ಇವರು ತುಂಬ ಜಸ್ಟ್ 5-6 ಮಂತ್ಸ್ ಬ್ಯಾಕ್ ಮಾಡಿದ್ದಾರೆ. ತುಂಬ ಇಂಟ್ರೆಸ್ಟ್ ತಗೋತಾ ಇದ್ದಾರೆ. ಇಂಟ್ರೆಸ್ಟ್ ತಗೊಂಡು ಅದ್ರ ಮೇಲಿಗೆ ಬರೋಣ ಅಂತ ಅಂದ್ಬಿಟ್ಟು ಅವ್ರ ಕ್ರೈಟೀರಿಯಾ ಬಂದು ಕ್ವಾಲಿಟಿ ಆ್ಯಂಡ್ ನೇಮ್, ಇದು 2 ಅವ್ರು ಬೇಕೇ ಬೇಕು. ಸೊ ಹಂಗಾಗಿ ನಮ್ಗೆ ತುಂಬ ಖುಷಿ ಆಯಿತು. ನಮ್ಮ ಜೊತೆ ಬಂದಿರೋರು ತುಂಬ ಖುಷಿ ಪಡ್ತಾಯಿದ್ದಾರೆ. ನೀವು ಹಿಂದೆ ಎಲ್ಲ ನೋಡ್ಬೋದಲ್ಲ, ನಮ್ಮ ಗ್ರೂಪ್ ಅವ್ರನ್ನೇ ಎಲ್ಲ ಆಡಿ ಮಾಡ್ತಾಯಿದ್ದಾರೆ. ಐ ವಿಶ್ ದಮ್ ಆಲ್ ದ ಬೆಸ್ಟ್. ಆ್ಯಂಡ್ ಫ್ಯೂಚರ್ ಯಾವ್ದಾರು ಇದ್ದರೆ ನಾವು ಡೆಫಿನೆಟ್ಲಿ ಅವ್ರ ಕಡೆಯಿಂದನೇ ಹೋಗ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಏನೂ ವರ್ಡ್ಸೇ ಇಲ್ಲ, ಎಲ್ಲ ಆಲ್ ಇನ್ ಬಂದು ಹೇಳ್ಬಿಟ್ರಿ. ಥ್ಯಾಂಕ್ ಯು ಸರ್ ಫಾರ್ ಯುವರ್ ಫೀಡ್ಬ್ಯಾಕ್. ಸೊ ಈಗ ಇಲ್ಲಿ ಬೋಟ್ ರೈಡಿಗೆ ಬಂದಿದ್ದೀವಿ. ಸೊ ಇಲ್ಲಿ ಫೀಡ್ಬ್ಯಾಕ್ ಕೇಳೋಣ ಹೇಗಿತ್ತು ಎಲ್ಲ. ಇವ್ರ ಹೆಸರು ಲಕ್ಷ್ಮೀಕಾಂತ್ ಸರ್ ಅಂತ, ಶಿವಮೊಗ್ಗ. ಹೇಳಿ ಸರ್. ನಾನು ಭಾಳಷ್ಟು ದೇಶ ವಿದೇಶಗಳೆಲ್ಲ ಭಾಳಷ್ಟು ಟೂರ್ ಮಾಡಿದ್ದೇನೆ. ಆದರೆ ಈ ಒಂದು ನಮ್ಮ ಪ್ರವಾಸದಿಂದ ಬಂದಿರೋಂಥ ಈ ಒಂದು ಹೊನ್ನಾವರ ಹಾಗೂ ಮುರುಡೇಶ್ವರ, ಕುಮುಟ ಈ ಟೂರು ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ನೆನ್ನೆ ನಾನು ಜಾಯ್ನ್ ಆಗಿದ್ದೆ ಹಾಫ್ ಡೇಗೆ ಜಾಯ್ನ್ ಆಗಿ ನನ್ನ ಮನೆ ಹೇಳ್ತಾ ಇದ್ದೆ ಎಲ್ಲರ ಹತ್ರ. ಹಾಫ್ ಡೇನಲ್ಲಿ ಎಷ್ಟೊಂದು ಎಂಜಾಯ್ ಮಾಡಿದೆ ಅಂದರೆ ಬೇರೆ ಯಾವ ಒಂದು 3-4 ದಿವಸ 5 ದಿವಸ ಹೋದಾಗಲೂ ಎಂಜಾಯ್ ಮಾಡಿಲ್ಲ, ಅಷ್ಟೊಂದು ಎಂಜಾಯ್ ಮಾಡಿದೆ. ಕಂಪ್ನಿ ಹಾಗೆ ಚೆನ್ನಾಗಿತ್ತು. ಇವರ ಒಂದು ಸಿಸ್ಟಮ್ ಸಹ ತುಂಬ ಚೆನ್ನಾಗಿತ್ತು. ಇವರು ತುಂಬ ನಮ್ಮಗಳ ಜೊತೆಗೆ ಅವರು ಸಹ ಕೋ ಪ್ಯಾಸೆಂಜರ್ ಥರ, ಪ್ರವಾಸಿಗರ ಥರ ಅವರು ಸಹ ನಮ್ಮ ಜೊತೆಗೆ ಎಂಜಾಯ್ ಮಾಡ್ತಾ ಎಲ್ರಿಗೂ ಎಂಜಾಯ್ ಮಾಡಿಸಿದ್ರು. ನಿಜವಾಗ್ಲೂ ಇದೊಂದು ಅದ್ಭುತವಾಗಿತ್ತು ನಮಗೆ ಈ ಒಂದು ಟ್ರಿಪ್. ಸರ್ ಅಂತ ಬೆಂಗಳೂರಿಂದ ಇಲ್ಲಿ ತೇಲಾಡ್ತಿದ್ದಾರೆ. 1 ನಿಮಿಷ ತೋರಿಸ್ತೀನಿ ರೀ. ಅಯ್ಯೋ ಸರ್, ಎಂತ ಸ್ವಿಮ್ಮಿಂಗ್ ಅಂದ್ರೆ ಒಂದು ಎಷ್ಟು ಆಳಿದೆ ಗೊತ್ತಾ? ಇದು 20 ಫೀಟ್ ಇದೆ ಇದು. ಅಯ್ಯೋ 20 ಫೀಟ್ ಅಲ್ಲಿ ನಾನು ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀನಿ. ಇದು ಮಣ್ಣೇನು ಕಾಣುತ್ತಲ್ಲ, ಇದು ಮಣ್ಣಲ್ಲ, ಭೂಮಿ. ಇದು ಮಣ್ಣಲ್ಲ, ಭೂಮಿ. 20 ಫೂಟ್ ಆಳಿದ್ದೀನಿ. 20 ಫೀಟ್ ಆಳದಲ್ಲಿದ್ದಾರೆ ಸರ್, ನೋಡ್ತಿದ್ದೀರಲ್ಲ. ನೀವೇನು ಮಿಸ್ಟೇಕ್ ಮಾಡ್ಕೋಬೇಡಿ. ಇದು 20 ಫೂಟ್ ಆಳಿದೆ ನೋಡಿ. ಯಾವ ಥರ ಸ್ವಿಮ್ಮಿಂಗ್ ಮಾಡ್ತೀನಿ ನಾನು. ಸೊ ನಮ್ಮ ಜೊತೆ ಪುಷ್ಪ ಮೇಡಮ್ ಇದ್ದಾರೆ ಬ್ಯಾಂಗ್ಳೂರಿಂದ. ಮ್ಯಾಮ್, ನಿಮ್ಗೆ ಇಲ್ಲಿವರೆಗೂ ಯಾವ ಪ್ಲೇಸಸ್ ಇಷ್ಟ ಆಯಿತು? ಎಲ್ಲ ಇಷ್ಟ ಆಯಿತು. ಆ ಥರ ಏನಿದೆ, ಇದೇ ಪ್ಲೇಸ್ ಅದೇ ಪ್ಲೇಸ್ ಅಂತ ಎಲ್ಲ ಇಷ್ಟ ಆಯಿತು. ಬೋಟ್ ರೈಡ್ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀರಾ? ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಓವರಾಲ್ ಎಲ್ಲ ಇಷ್ಟ ಆಯಿತು. ಇಷ್ಟ ಆಯಿತು. ಥ್ಯಾಂಕ್ ಯು ಮ್ಯಾಮ್. ಹೇಳಿ, ಏನೋ ಹೇಳ್ತಿದ್ರಲ್ಲ? ಇಲ್ಲ ವೆಲ್ಕಮ್ ಅಂದೆ. ಥ್ಯಾಂಕ್ ಯು. ಸೊ ಇವ್ರ ಹೆಸರು ಋತಿಕ್ ರಾಜ್ ಅಂತ, ನೆಲಮಂಗಲದಿಂದ. ನಿಮಗೆ ನಿನ್ನೆಯಿಂದ ನಮ್ಮ ಜೊತೆ ಟ್ರಾವೆಲ್ ಮಾಡ್ತಿದ್ದೀರಲ್ಲ, ಯಾವ ಪ್ಲೇಸ್ ಇಷ್ಟ ಆಯಿತು? ಎಲ್ಲ ಪ್ಲೇಸ್ ಇಷ್ಟ ಆಯಿತು. ಬೀಚಿಂದ ಹಿಡಿದು ಬ್ರಿಡ್ಜು ಮತ್ತು ದೇವಸ್ಥಾನಗಳು ಎಲ್ಲ ಇಷ್ಟ ಆಯಿತು. ಬೀಚ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ವಿಸಿಟ್ ಮಾಡಬೇಕು.
ಇನ್ನೂ ಹೆಚ್ಚಾಗಿ ಬೆಳಿಬೇಕು ಇವರು. ಥ್ಯಾಂಕ್ ಯು. ಈಗ ಬೋಟ್ ರೈಡ್ ಎಲ್ಲ ಚೆನ್ನಾಗಿದೆಯಾ ಈಗ? ಬೋಟ್ ರೈಡ್ ಎಲ್ಲ ಚೆನ್ನಾಗಿದೆ, ಇನ್ನೂ ಹೆಚ್ಚು ಹೆಚ್ಚು ಬೆಳಿಬೇಕು, ಜಾಸ್ತಿ ಜನ ಬಂದು ಪಾರ್ಟಿಸಿಪೇಟ್ ಮಾಡಬೇಕು, ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.